ಇನ್ನು ಹೊಸ ವಾಹನಗಳನ್ನ ಖರೀದಿ ಮಾಡೋರಿಗೂ ಕೂಡ ನಾಳೆಯಿಂದ ಬಿಗ್ ಶಾಕ್. ದರ ಹೆಚ್ಚಳಕ್ಕೆ ವಾಹನ ತಯಾರಿಕಾ ಕಂಪನಿಗಳು ಮುಂದಾಗಿವೆ. ನಾಳೆಯಿಂದ ಖರೀದಿ ಮಾಡುವ ಹೊಸ ವಾಹನಗಳ ದರ ಹೆಚ್ಚಳವಾಗಲಿದೆ. ಪ್ರತಿ ವಾಹನದ ಮೇಲೆ 3% ರಿಂದ 4% ಬೆಲೆ ಏರಿಕೆಯಾಗಲಿದೆ. ಅದು ಕಾರ್ ಇರಬಹುದು, ಆಟೋ ಇರಬಹುದು, ಬೈಕ್ ಇರಬಹುದು, ಯಾವುದೇ ಆದರೂ ಕೂಡ 3% ರಿಂದ 4% ಬೆಲೆ ಏರಿಕೆ ಖಂಡಿತ. ಉಕ್ಕಿನ ದರ, ಬಿಡಿ ಭಾಗಗಳ ಆಮದು ದರ ಏರಿಕೆಯಾಗುವ ಸಾಧ್ಯತೆ ಇದೆ. ಯುಗಾದಿ ಆಯಿತು, ಯುಗಾದಿಯ ಖುಷಿಯಲ್ಲಿ ಏನಾದರೂ ಹೊಸ ವಾಹನವನ್ನು ಮನೆಗೆ ತರಬೇಕು, ಈ ರೀತಿಯಾಗಿ ನೀವೇನಾದರೂ ಪ್ಲಾನ್ ಹಾಕೊಂಡಿದ್ರೆ ದರ ಏರಿಕೆಯ ಬಿಸಿ ತಟ್ಟೋದಂತೂ ಪಕ್ಕ. 3% ರಿಂದ 4% ಬೆಲೆ ಏರಿಕೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಇದು ನಾಳೆಯಿಂದಲೇ ಜಾರಿಯಾಗುತ್ತೆ ಕೂಡ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶಾಂತಮೂರ್ತಿ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಶಾಂತಮೂರ್ತಿ, ನಾಳೆಯಿಂದ ದುನಿಯಾ ದುಬಾರಿ ಆಗುತ್ತೆ, ನೋಡ್ತಾ ಇದ್ದೀವಿ. ಹಾಲಿನಿಂದ ಹಿಡಿದು ಟೋಲ್ನವರೆಗೂ ಕೂಡ ಯಾವ ರೀತಿಯಾಗಿ ದರ ಏರಿಕೆ ಆಗಿದೆ ಅಂತ ಹೇಳಿ ಇದು ಬಡ ಮತ್ತು ಮಧ್ಯಮ ವರ್ಗದ ಮೇಲೆ ದೊಡ್ಡ ಪರಿಣಾಮವನ್ನು ಬೀರುತ್ತೆ. ಹಾಗೆಯೇ ಜನಸಾಮಾನ್ಯರು ಏನು ಹೇಳ್ತಾರೆ ಅಂತ. ಎಸ್ ಮಧುಶ್ರೀ, ಈಗಾಗಲೇ ಏನೋ ನಾಳೆಯಿಂದ ದುಬಾರಿ ದುನಿಯಾ ಸ್ಟಾರ್ಟ್ ಆಗ್ತಾ ಇದೆ. ಅಂದರೆ ಎಲ್ಲದರ ಮೇಲಿನ ದರ ಕೂಡ ಹೆಚ್ಚಳ ಆಗ್ತಾ ಇರುವಂಥದ್ದು. ಪ್ರಮುಖವಾಗಿ ಪ್ರತಿನಿತ್ಯ ಬಳಸುವಂಥ ಹಾಲಿನ ದರ ಏನಿದೆ ಅಲ್ಲಿಂದ ಹಿಡಿದು ಟೋಲ್ ತನಕ ಎಲ್ಲ ದರ ಕೂಡ ಆ ನಾಳೆಯಿಂದ ಪರಿಷ್ಕೃತ ದರ ಜಾರಿ ಆಗ್ತಾ ಇದೆ. ಜೊತೆಗೆ ಹಾಲಿನ ಬೆಲೆಯನ್ನು 4 ರೂಪಾಯಿಯನ್ನು ಹೆಚ್ಚಳ ಮಾಡಿದ್ರು, ಅದು ಕೂಡ ಆ ನಾಳೆಯಿಂದನೇ ಜಾರಿಗೆ ಬರ್ತಾ ಇದೆ. ಅದು ಜನಸಾಮಾನ್ಯರಿಗೆ ಹೊರೆ ಆದರೆ ಮತ್ತೊಂದು ಕಡೆಯಲ್ಲಿ ಆ ಕರೆಂಟ್ ಶಾಕ್ ಕೂಡ ಜನರಿಗೆ ಎದುರಾಗುವ ಸಾಧ್ಯತೆ ಕೂಡ ಇರುವಂಥದ್ದು. ಯಾಕಂದ್ರೆ ಈಗಾಗಲೇ 36 ಪೈಸೆಯನ್ನು ಪ್ರತಿ ಯೂನಿಟ್ಗೆ ಹೆಚ್ಚಳ ಮಾಡಬೇಕಂತ ಒಂದು ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿತ್ತು ಸರ್ಕಾರ, ಅದು ಕೂಡ ನಾಳೆಯಿಂದನೇ ಹೆಚ್ಚಳ ಆಗ್ತದೆ. ಇದರ ಜೊತೆಗೆ ಟೋಲ್ಗಳಲ್ಲೂ ಕೂಡ ಆ ಟೋಲ್ನ ದರವನ್ನು 3% ರಿಂದ 5% ಅಷ್ಟು ಹೆಚ್ಚಳವನ್ನ ಮಾಡ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಯುಗಾದಿ ಹಬ್ಬದ ಸಂಭ್ರಮವನ್ನು ಮುಗಿಸಿ ಈಗ ಏನಾದರೂ ಹೊಸದನ್ನ ಖರೀದಿ ಮಾಡೋದಕ್ಕೆ, ಜೊತೆಗೆ ಹೊಸದಾಗಿ ಏನಾದರೂ ಹೊಸ ವರ್ಷ ಆರಂಭ ಆಯಿತು ಅಂತ ಸಂತೋಷದಲ್ಲಿದ್ದಂಥ ಜನರಿಗೆ ಈಗ ಆ ಸರ್ಕಾರ ಬೆಲೆ ಏರಿಕೆ ಬಿಸಿಯನ್ನು ಮುಟ್ಟಿಸೋಕೆ ಹೊರಟಿರುವಂಥದ್ದು. ಇನ್ನು ದುಬಾರಿ ದುನಿಯಾದಲ್ಲಿ ವಾಹನಗಳನ್ನು ಖರೀದಿ ಮಾಡೋದಕ್ಕೂ ಕೂಡ ಈಗಾಗಲೇ ಬೆಲೆ ಏರಿಕೆಯ ಬಿಸಿ ತಟ್ಟುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡುಬರ್ತದೆ. ಒಟ್ಟಿನಲ್ಲಿ ಈಗ ಜನಸಾಮಾನ್ಯರ ಮೇಲೆ ಈಗಾಗಲೇ ಸಾಕಷ್ಟು ವಸ್ತುಗಳ ದರ ಏರಿಕೆಯ ಮೂಲಕ ಬಿಸಿ ತಡ್ತಾ ಇತ್ತು. ಇದ್ರ ಜೊತೆಗೆ ಬೆಂಗಳೂರಿನ ಜನರಿಗೆ ಕಸದ ಒಂದು ತೆರಿಗೆ ಕೂಡ ಬಿಸಿಯನ್ನು ಮುಟ್ಟಿಸೋದಕ್ಕೆ ಸಜ್ಜಾಗಿ ನಿಂತಿರುವಂಥದ್ದು. ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಏಪ್ರಿಲ್ 1ನೇ ತಾರೀಕಿನಿಂದ ಅಂದ್ರೆ ನಾಳೆಯಿಂದ ಜನರಿಗೆ ಪ್ರತಿಯೊಂದು ವಸ್ತು ಕೂಡ ದುಬಾರಿ ಆಗ್ತಾ ಇದೆ. ಜೊತೆಗೆ ಒಂದು ಜೀವನವನ್ನು ಸಾಗಿಸ್ತಕ್ಕಂಥ ಬಜೆಟ್ ಲೆಕ್ಕಾಚಾರವನ್ನು ಹಾಕೊಂಡು ಜೀವನ ನಡೆಸ್ತಿದ್ದಂಥ ಮಧ್ಯಮ ವರ್ಗ ಹಾಗೆ ಬಡ ವರ್ಗದ ಜನರೇನಿದ್ದಾರೆ ಅವರಿಗೆ ಬೆಲೆ ಏರಿಕೆಯ ಬಿಸಿ ತಟ್ಟೋದಂತೂ ಖಂಡಿತ ಅಂತ ಅನ್ನಲಾಗ್ತಿದೆ. ಈಗಾಗಲೇ ಸರ್ಕಾರದ ಈ ನಿರ್ಧಾರಗಳಿಗೆ ಸಾರ್ವಜನಿಕ ವಲಯದಿಂದ ಸಾಕಷ್ಟು ಆಕ್ರೋಶಗಳು ಕೂಡ ಕೇಳಿಬರ್ತಾ ಇದೆ. ಇನ್ನು ವಿಪಕ್ಷ ನಾಯಕರು ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ಒಂದು ದುಬಾರಿ ದುನಿಯಾಗೆ ಇವತ್ತು ಏನು ಕೌಂಟ್ ಡೌನ್ ಶುರುವಾಗಿದೆ, ನಾಳೆಯಿಂದ ಎಲ್ಲವೂ ಕೂಡ ದುಪ್ಪಟ್ಟಾಗಲಿದೆ. ಅದ್ರ ಜೊತೆಗೆ ಸಾರ್ವಜನಿಕರಿಗೆ ಹಾಗೆ ಬಡ ಮತ್ತು ಮಧ್ಯಮ ವರ್ಗದವರಿಗೆ ಇದರ ಎಫೆಕ್ಟ್ ಹೆಚ್ಚಾಗಿ ತಟ್ಟಲಿದೆ. ಮಧುಶ್ರೀ, ಧನ್ಯವಾದ ಶಾಂತಮೂರ್ತಿ ತಮ್ಮ ಮಾಹಿತಿಗಾಗಿ.